ಪ್ರಜಾಪ್ರಭುತ್ವದಲ್ಲಿ ನನ್ನ ಪ್ರಕಾರ ರಾಜಕಾರಣಕ್ಕಿಂತ ದೊಡ್ಡ ಶಕ್ತಿಯಾಗಲಿ, ರಾಜಕಾರಣಕ್ಕಿಂತ ದೊಡ್ಡ ಪವಿತ್ರವಾದಂಥ ಕೆಲಸವಾಗಲಿ ಇಲ್ಲ. ಯಾಕಂದರೆ ರಾಜಕಾರಣ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಂಥ ಬಟ್ಟೆ ತೊಡಬೇಕು ಅಂತ ಬಟ್ಟೆ ತೊಡಬಾರ್ದು, ನಾವು ಹೋಗುವಂಥ ರಸ್ತೆ ಹೇಗಿರಬೇಕು, ನಮಗೆ ನಮ್ಮ ಮಕ್ಕಳು ಎಷ್ಟು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಜನರಲೈಸ್ ಪ್ರೋಗ್ರಾಮ್ಗೆ ನಿಮಗೆಲ್ಲ ಸ್ವಾಗತ. ನಾವು ಇಷ್ಟು ದಿನ ಯಾವುದೇ ಪೊಲಿಟಿಕಲ್ ಸಬ್ಜೆಕ್ಟ್ಗಳ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ತಿಳಿಸಿರ್ಲಿಲ್ಲ. ಪೊಲಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸೊಸೈಟಿನಲ್ಲಿ. ಕೆಲವಷ್ಟು ವಿಷಯಗಳನ್ನ ಪೊಲಿಟಿಕ್ಸ್ ಇಂದನೇ ಡಿಸೈಡ್ ಮಾಡಬಹುದು. ನಮ್ಮ ವ್ಯವಸ್ಥೆ ಕೂಡ ಪೊಲಿಟಿಕ್ಸ್ ಇಂದನೇ ಚೇಂಜ್ ಆಗ್ಬೋದು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಬರಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ಇಷ್ಟು ದಿನ ಇದ್ದಂತ ಪ್ರಾದೇಶಿಕ ಪಕ್ಷ ಬಂದು ನಮಗ್ ಗೊತ್ತಿರೋ ಹಾಗೆ JDS ಒಂದೇ ಇದ್ದಿದ್ದು, ಇನ್ನು ಉಳಿದಿದ್ದೆಲ್ಲ ಸೆಂಟ್ರಲೈಸ್ ಪಕ್ಷ ಆಗಿತ್ತು. ಅದಾದ್ಮೇಲೆ ಪ್ರಜಾಕೀಯ ಒಂದು ಶುರು ಆಯ್ತು, ಅದು ಸ್ವಲ್ಪ ಹಾಗೆ ತಣ್ಣಗಾಗೋಯ್ತು. ನೆಕ್ಸ್ಟ್ ಇದ್ದಿದ್ದೆ KRS ಪಾರ್ಟಿ. KRS ಪಾರ್ಟಿ ರವಿ ಕೃಷ್ಣ ರೆಡ್ಡಿ ಸರ್ ಕಡೆಯಿಂದ ತುಂಬಾನೇ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದೆ. ಅದರಲ್ಲಿ ಇರುವಂತಹ ವಿಷಯಗಳು, ಈ KRS ಪಾರ್ಟಿ ಉದ್ದೇಶಗಳೇನು, ಈ ವಿಷಯಗಳ ಬಗ್ಗೆ ರವಿ ಕೃಷ್ಣ ರೆಡ್ಡಿ ಸರ್ ಜೊತೆ ಇವತ್ತು ಡಿಸ್ಕಷನ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, KRS ಪಾರ್ಟಿ ಈಗ ತುಂಬಾ ಪ್ರಾದೇಶಿಕ ಪಕ್ಷಗಳಲ್ಲಿ ಹೆಸರು ಮಾಡ್ತಾ ಇರುವಂತ ಪಾರ್ಟಿ. ನಮಗ್ ಗೊತ್ತಿದ್ದು JDS ಪ್ರಾದೇಶಿಕ ಪಾರ್ಟಿ ಆಗಿತ್ತು, ಇನ್ನು ಉಳಿದಿದ್ದೆಲ್ಲ ಸೆಂಟ್ರಲೈಸ್ ಪಾರ್ಟಿ, ಸೆಂಟ್ರಲ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು. ಸ್ಟೇಟ್ ಜಾಸ್ತಿ ಇಂಪ್ರೂವ್ ಆಗಬೇಕು ಅಂದ್ರೆ ಪ್ರಾದೇಶಿಕ ಪಾರ್ಟಿಗಳೇ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಅದರಲ್ಲಿ JDS ಸ್ವಲ್ಪ ಆ ಕಡೆ ಈ ಕಡೆ ಆಡ್ತಾ ಇರೋ ಟೈಮ್ನಲ್ಲಿ ಪ್ರಜಾಕೀಯ ಒಂದು ಹೆಸರು ಮಾಡ್ತಾ ಬಂತು. ಅದು ಸ್ವಲ್ಪ ಯಾಕೋ ವೀಕ್ ಆಗೋಯ್ತು. ಬಟ್ ಅದಾದ್ಮೇಲೆ KRS ಹೆಸರು ಇವಾಗ್ಲೂ ತುಂಬಾನೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಸರ್. ನೀವು ಈ KRS ಪಾರ್ಟಿ ಶುರು ಮಾಡಿದ್ದ ಉದ್ದೇಶ ಏನು ಸರ್? ಕರ್ನಾಟಕದಲ್ಲಿ ಕಳೆದ 3-4 ದಶಕಗಳಿಂದ ಒಂದೇ ತರಹದ ರಾಜಕಾರಣ ನಡೀತಾ ಬರ್ತಾ ಇದೆ. ಅದರಲ್ಲಂತೂ ಕಳೆದ 20-30 ವರ್ಷಗಳಿಂದ ನಾವು ಏನು JCB ಅಂತ ಹೇಳ್ತೀವೋ, JDS, ಕಾಂಗ್ರೆಸ್, BJP ಪಕ್ಷಗಳ ಅವ್ರನ್ನ ಬಿಟ್ಟು ಇವ್ರ್ಯಾರು, ಇವ್ರನ್ನ ಬಿಟ್ಟು ಅವ್ರ್ಯಾರು ಅನ್ನೋ ರೀತಿಯಲ್ಲಿ ಅದು ಜಂಟಿ ಕಾರ್ಯಾಚರಣೆ ಇರಬಹುದು ಅಥವಾ ಸ್ವತಂತ್ರವಾಗಿ ಮಾಡೋ ಕಾರ್ಯಾಚರಣೆ ಇರಬಹುದು. ಹೀಗೇನೆ ಒಂದು ರೀತಿಯಲ್ಲಿ ಕಾರ್ಯಾಚರಣೆಗಳೇ ಜನರ ಜೀವನವನ್ನ ಎತ್ತಲಾರದಂತಹ, ಜನರಿಗೆ ಗೌರವ ಘನತೆಯಿಂದ ಬದುಕೋದಿಕ್ಕೆ ಬೇಕಾದಂತಹ ವಾತಾವರಣವನ್ನು ರೂಪಿಸಲಾರದಂತಹ ರಾಜಕಾರಣ ನಡೀತಾ ಬರ್ತಾ ಇದೆ. ಕಳೆದ 30 ವರ್ಷಗಳಲ್ಲಂತೂ ಇದು ಸಿಕ್ಕಾಪಟ್ಟೆಯಾಗಿ ಬಹಳ ತುಚ್ಛವಾದ, ನೀಚವಾದ ಜಾತಿ ಮತ್ತು ಹಣಬಲದ ರಾಜಕಾರಣ ನಡೀತಾ ಇದೆ. ಇದು ಜನಪರವಾದಂತಹ ಮೌಲ್ಯಾಧಾರಿತವಾದ ರಾಜಕಾರಣ ಅಲ್ವೇ ಅಲ್ಲ. ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದು ಮೌಲ್ಯಗಳನ್ನು ಇಟ್ಟುಕೊಂಡು ಆತ್ಮಸಮರ್ಪಣೆ ಮಾಡಿಕೊಂಡು ದೇಶವನ್ನು ಕಟ್ಟೋದಕ್ಕೆ ಮುಂದೆ ಬಂದಂಥ ರಾಜಕಾರಣಿಗಳ ಕಾರಣದಿಂದಾಗಿ ಇವತ್ತು ನಮ್ಮ ದೇಶ ಒಂದು ಹಂತಕ್ಕೆ ಬಂದು ನಿಂತಿದೆ, ನಮ್ಮ ರಾಜ್ಯವೂ ಸೇರಿದಂತೆ. ಸ್ವಾತಂತ್ರ್ಯ ನಂತರ ಒಂದು 2-3 ದಶಕಗಳ ಕಾಲ ಕರ್ನಾಟಕದಲ್ಲೂ ಒಳ್ಳೆ ರಾಜಕಾರಣಿಗಳಿದ್ದರು. ನಾವು ಇವತ್ತಿಗೂ ಹೆಮ್ಮೆ ಪಡುವಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿದ್ರು. ಆದರೆ 1990ರಿಂದ ಈಚೆಗೆ ಬಹುತೇಕವಾಗಿ ಬಂದಂತಹ ರಾಜಕಾರಣಿಗಳು ಸ್ವಾರ್ಥಿಗಳು, ಸ್ವಕೇಂದ್ರಿತ ವ್ಯಕ್ತಿಗಳು, ಕುಟುಂಬ ರಾಜಕಾರಣವನ್ನು ಪೋಷಿಸಿದಂಥವರು, ಹಣಬಲ ಮತ್ತು ಜಾತಿ ಬಲವನ್ನು ಬಳಸಿಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಳು ಮಾಡಿದಂಥವ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಭಾರತದಲ್ಲಿಯೇ ಕರ್ನಾಟಕ ಬಹುಶಃ ನಂಬರ್ 1 ಸ್ಥಾನದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇರಬೇಕಾಗಿತ್ತು. ಬಹುಶಃ ಯುರೋಪಿನ ಯಾವುದೇ ರಾಷ್ಟ್ರಕ್ಕೆ ಕಡಿಮೆ ಇಲ್ಲದ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿ ಕರ್ನಾಟಕ ಇರಬೇಕಾಗಿತ್ತು. ಆದರೆ ನಮ್ಮ ರಾಜಕಾರಣದ ಅವ್ಯವಸ್ಥೆಯಿಂದಾಗಿ, ಅತ್ಯಂತ ತುಚ್ಛ ರಾಜಕಾರಣದಿಂದಾಗಿ ಇವತ್ತು ನಾವು ಈಗಲೂ ಸಹ ಕರ್ನಾಟಕದಲ್ಲಿ ಕೆಲವು ಕೋಟಿ ಜನ ಈಗಲೂ ಕೆಳಮಧ್ಯಮ ವರ್ಗ ಮತ್ತು ಬಿಲೋ ಪಾವರ್ಟಿ ಲೈನ್ ಕೆಳಗಡೆನೆ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಭ್ರಷ್ಟಾಚಾರ. ಭ್ರಷ್ಟಾಚಾರವನ್ನ ಮಾಡಬೇಕು ಅಂದರೆ ದುಡಿಯದೆ ದುಡ್ಡು ಮಾಡುವಂತಹದ್ದು ಅಥವಾ ದುಡಿದದ್ದಕ್ಕಿಂತ ಹೆಚ್ಚು ಮಾಡುವಂತಹದ್ದು, ದುಡಿಯೋದಿಕ್ಕೆ ಕೆಲವು ಕಾನೂನಿನ ಮಾರ್ಗಗಳೇನಿರುತ್ತೆ ಅದನ್ನ ಬಿಟ್ಟು ಅಕ್ರಮವಾಗಿ ಮಾಡುವಂತಹದ್ದು, ತಮ್ಮ ಜಾತಿ ಬಲವನ್ನ, ತೋಳ್ಬಲವನ್ನ, ಹಣದ ಬಲವನ್ನ ತಮ್ಮ ಅಕ್ರಮಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಬಳಸುವಂತಹದ್ದು, ಜನರ ತೆರಿಗೆ ಹಣದಲ್ಲಿ ನಡೀತಿರುವಂತಹ ಸರ್ಕಾರವನ್ನ ತನ್ನ ಸ್ವಂತಕ್ಕೆ ಲಾಭಕ್ಕೆ ಬಳಸಿಕೊಳ್ಳುವಂತಹದ್ದು, ಆ ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಳ್ಳುವುದು, ಇವೆಲ್ಲ ಭ್ರಷ್ಟಾಚಾರದ ಅಡಿಯಲ್ಲಿ ಬರುತ್ತೆ. ಇವೆಲ್ಲ ಭ್ರಷ್ಟಾಚಾರ ಮಾಡಿ ನಾವು ಇವತ್ತು 100 ಕೋಟಿ ಇದ್ರೆ ಮುಂದಕ್ಕೆ 1000 ಕೋಟಿ ಆಗ್ಬೇಕು, 1000 ಇದ್ರೆ 10,000 ಕೋಟಿ ಆಗ್ಬೇಕು. ಹೀಗೆ ಒಂದು ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನು
ಸ್ಥಾಪನೆ ಮಾಡಬೇಕು, ಅದಕ್ಕೆ ಒಂದು ರಾಜಕೀಯ ಸಾಮ್ರಾಜ್ಯ ಬೇಕು ಅಂತ ಹೇಳಿ ಇವತ್ತು ಇವರು ಈ ಹಣಬಲ ಮತ್ತು ಜಾತಿ ಬಲ ತೋಳ್ಬಲಗಳನ್ನ ಬಳಸಿ ರಾಜಕಾರಣ ಮಾಡ್ತಿರುವಂಥದ್ದು JCB ಪಕ್ಷಗಳು. ಹಾಗಾಗಿನೇ ಕಳೆದ ಒಂದು 20 ವರ್ಷಗಳಲ್ಲಿ ಕರ್ನಾಟಕದ ರಾಜಕಾರಣವಂತೂ ತುಂಬಾ ಹದಗೆಟ್ಟಿದೆ. ಈ ಸಂದರ್ಭದಲ್ಲಿ ಈ JCB ಪಕ್ಷಗಳನ್ನು ತಿರಸ್ಕರಿಸಿ ಅವರ ರಾಜಕಾರಣವನ್ನು ತಿರಸ್ಕರಿಸಿ ಒಂದು ಹೊಸ ಮೌಲ್ಯಾಧಾರಿತವಾದ ಜನಪರವಾದ ಕನ್ನಡಿಗರ ಮತ್ತು ಕರ್ನಾಟಕದ ಹಿತವನ್ನ ಕಾಪಾಡುವಂತಹ ಒಂದು ರಾಜಕೀಯ ಪಕ್ಷದ ಅಗತ್ಯ ಬಹಳ ದಿನಗಳಿಂದಲೂ ಇದೆ. ಈಗಂತೂ ಅದು ಅನಿವಾರ್ಯವಾಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಸಮಾನ ಮನಸ್ಕರು ಕಳೆದ 7-8 ವರ್ಷಗಳಿಂದ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಳ ಮೂಲಕ ಕೆಲವೊಬ್ಬರು ರಾಜಕೀಯ ಪಕ್ಷಗಳ ಸ್ಥಾಪನೆ ಮಾಡೋದ್ರ ಮೂಲಕ. ಸೊ ಹಾಗಾಗಿ ಈ ಪರಮಭ್ರಷ್ಟ ರಾಜಕೀಯ ಪಕ್ಷಗಳಿಗೆ ಒಂದು ಪ್ರಾಮಾಣಿಕವಾದಂತಹ ಒಂದು ಆಲ್ಟರ್ನೇಟಿವ್ ಬೇಕು ಅಂತ ಹೇಳಿ ನಾನು ಸಹ ಅಮೆರಿಕದಿಂದ ಬಂದ ಮೇಲೆ ಬಹಳಷ್ಟು ಬೇರೆ ಬೇರೆ ಪಕ್ಷಗಳಲ್ಲೆಲ್ಲ ತೊಡಗಿಸ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಹಲವು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಕಾರಣಾಂತರಗಳಿಂದ ನಾನು ಹಿಂದೆ ಇದ್ದ 2 ಪಕ್ಷಗಳಿಂದ ರಾಜೀನಾಮೆ ಕೊಟ್ಟು ಹೊರಬರಬೇಕಾಯಿತು. ಅದಾದ ನಂತರ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ನಾವು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಮಾಡಿದ್ವಿ. ಇಷ್ಟೆಲ್ಲ ಮಾಡಿ ಹೋರಾಟಗಳನ್ನು ಮಾಡ್ತಾ ಇದ್ರು ಅಂತಿಮವಾಗಿ ರಾಜಕಾರಣ ಬಹಳ ಮುಖ್ಯವಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಳ್ಳೇದಾಗಬೇಕು ಅಂದರೆ, ಕಾನೂನುಗಳು ಬರಬೇಕು ಅಂದರೆ, ಸುಧಾರಣೆಗಳಾಗಬೇಕು ಅಂದರೆ ರಾಜಕಾರಣ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಂಥ ಬಟ್ಟೆ ತೊಡಬೇಕು ಅಂತ ಬಟ್ಟೆ ತೊಡಬಾರ್ದು, ನಾವು ಹೋಗುವಂಥ ರಸ್ತೆ ಹೇಗಿರಬೇಕು, ನಮಗೆ ನಮ್ಮ ಮಕ್ಕಳು ಎಷ್ಟು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಪ್ರತಿಯೊಂದನ್ನು ಜೀವನದ ಪ್ರತಿಯೊಂದು ಅಂಗಗಳನ್ನು ಪ್ರತಿಯೊಂದು ಭಾಗವನ್ನು ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿರ್ದೇಶಿಸುತ್ತೆ. ಹಾಗಾಗಿ ರಾಜಕಾರಣಿ ಯಾರು? ಅವನು ಹಿಂದೆ ನಮಗೆ ಸಮಾಜ ಸುಧಾರಕರಿದ್ದರು, ಅರ್ಥಶಾಸ್ತ್ರಜ್ಞರಿದ್ದರು, ಸೈನಿಕರಿದ್ದರು, ಒಂದು ಬೇರೆ ರೀತಿಯ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಒಂದು ವ್ಯವಸ್ಥೆ ಕೊತ್ವಾಲ್ ವ್ಯವಸ್ಥೆ ಇತ್ತು. ಹಾಗೇನೆ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರು. ಯುದ್ಧ ಬೇರೆ ಬೇರೆ ಕಡೆಗಳಿಂದ ದಾಳಿ ಮಾಡಿದಾಗ ಅದಕ್ಕೆ ರಕ್ಷಣೆ ಕೊಡೋದಿಕ್ಕೆ, ಯುದ್ಧಗಳನ್ನ ಮಾಡೋದಿಕ್ಕೆ ರಾಜನಾದಂತ ಅವನು ಸೈನಿಕನಾಗಿನೂ ಹೋಗ್ಬೇಕಾಗಿತ್ತು. ಹೀಗೆ ಜೀವನದ ಹಲವಾರು, ಆಮೇಲೆ ಯಾವುದಾದ್ರೂ ಹೊಸ ವಿಚಾರ ಅಥವಾ ಕಾವ್ಯ ಚಿಂತನೆಗಳು ಬಂದಾಗ ಅದಕ್ಕೆ ರಾಜಾಶ್ರಯ ಬೇಕಾಗಿತ್ತು. ಆದರೆ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವನ್ನು ಮಾಡುವಂತವನು ರಾಜಕಾರಣಿ. ಅವನು ಕಾನೂನು ನಿರ್ಮಾಪಕನು ಅವನೇ, ಅಂದ್ರೆ ಕಾನೂನು ರಚನೆ ಮಾಡುವವನು ಅವನೇ, ಕಾನೂನನ್ನು ಅನುಷ್ಠಾನ ಮಾಡೋದಕ್ಕೆ ಬೇಕಾದಂತ ಆಡಳಿತ ವ್ಯವಸ್ಥೆಯನ್ನು ನಿಭಾಯಿಸುವವನು ಅವನೇ. ಯಾಕಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು ಅವರು ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಮುಖ್ಯಸ್ಥರು. ಸೊ ಹಾಗಾಗಿ ಅಲ್ಲಿ ಕಾನೂನನ್ನು ಅನುಷ್ಠಾನ ಮಾಡುವಂತವರು ಅವರೇ. ಆರ್ಥಿಕ ನೀತಿ ನಿಯಮಗಳನ್ನ ರೂಪಿಸುವಂತವರು ಅರ್ಥಶಾಸ್ತ್ರಜ್ಞರು. ಅಂದ್ರೆ ಒಂದು ನಾಡಿನಲ್ಲಿ ಉದ್ಯೋಗ, ಉದ್ಯಮ, ಅಭಿವೃದ್ಧಿ ಇವೆಲ್ಲವನ್ನು ನಿರ್ಧಾರ ಮಾಡುವಂತವ್ರು, ಅದಕ್ಕೆ ಬೇಕಾದಂತಹ ಪಾಲಿಸಿ ಮೇಕರ್ಸು ಸಹ ರಾಜಕಾರಣಿಗಳೇ. ಹಾಗೇನೆ ಸಮಾಜ ಸುಧಾರಕರು, ಸಮಾಜದಲ್ಲಿರುವಂತಹ ಅಸಮತೋಲನಗಳನ್ನ ನಿವಾರಣೆ ಮಾಡುವಂತವ್ರು ಯಾರು? ಹಿಂದೆ ಬಸವಣ್ಣ, ಕನಕದಾಸ ಇತರಕ್ಕೆ ಪುರಾಣ ಪುಣ್ಯ ಪುರುಷರು ಬಂದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲಿದ್ದಂತ ಅಸಮಾನತೆಗಳ ವಿರುದ್ಧ ಮಾತನಾಡ್ತಿದ್ರು. ಆದ್ರೆ ಅದನ್ನ ಅಸಮಾನತೆಯನ್ನ ತೊಲಗಿಸೋದಿಕ್ಕೆ ಬೇಕಾದಂತಹ ಒಂದು ಅಧಿಕಾರ ದಂಡ ಅವ್ರಿಗಿರ್ಲಿಲ್ಲ. ಆದ್ರೆ ಇವತ್ತು ರಾಜಕಾರಣಿಗೆ ಅದಿದೆ. ಅದೇ ಕಾರಣದಿಂದಾಗಿನೇ ಇವತ್ತು ಸಾಮಾಜಿಕ ಅಸಮಾನತೆಗಳನ್ನ ತೊಲಗಿಸೋದಿಕ್ಕೆ ಬೇಕಾದಂತಹ ಕಾನೂನುಗಳನ್ನ ಮಾಡಲ್ಪಟ್ಟಿವೆ. ಹಾಗಾಗಿ ಅವನು ಸಮಾಜ ಸುಧಾರಕನೂ ಹೌದು. ಅದೇ ರೀತಿಯಲ್ಲಿ ಅವನು ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವನ್ನು ಒಂದು ರೀತಿಯಲ್ಲಿ ಅಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಡೋದ್ರ ಮೂಲಕ, ವಾಕ್ ಸ್ವಾತಂತ್ರ್ಯದ ಮೂಲಕ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ, ಮತ್ತು ಅದೇ ರೀತಿಯಲ್ಲಿ ತಾನು ಬರೆದದ್ದನ್ನ ಜನ ದುಡ್ಡು ಕೊಟ್ಟು ಓದುವಂತಹ ರೀತಿಯಲ್ಲಿ, ತಾನು ಅಭಿವ್ಯಕ್ತಿಸಬೇಕು ಅಂದ್ಕೊಂಡಿರುವಂತಹ ವಿಚಾರವನ್ನ ಜನ ದುಡ್ಡು ಕೊಟ್ಟು ನೋಡುವಂತಹ ರೀತಿಯಲ್ಲಿ ಮಾಡಿ, ಯಾವುದೇ ರಾಜಾಶ್ರಯ ಇಲ್ಲದೆ ಜನರ ಬೆಂಬಲದೊಂದಿಗೆ ಇವತ್ತು ಸಾಹಿತ್ಯ, ಸಂಸ್ಕೃತಿ ಬೆಳೀತಾ ಇದೆ. ಇದಕ್ಕೆಲ್ಲ ಒಂದು ಬುನಾದಿ ಹಾಕುವಂತಹದ್ದು ರಾಜಕಾರಣ, ಅವನು ರಾಜಕಾರಣಿ. ಹಾಗಾಗಿ ಇವತ್ತು ರಾಜಕಾರಣಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪ್ರಜಾಪ್ರಭುತ್ವದಲ್ಲಿ ನನ್ನ ಪ್ರಕಾರ ರಾಜಕಾರಣಕ್ಕಿಂತ ದೊಡ್ಡ ಶಕ್ತಿಯಾಗಲಿ, ರಾಜಕಾರಣಕ್ಕಿಂತ ದೊಡ್ಡ ಪವಿತ್ರವಾದಂಥ ಕೆಲಸವಾಗಲಿ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳು ಕೆಲವೊಬ್ಬರೇ, ಆದರೆ ರಾಜಕಾರಣಿಗಳು ಇಡೀ ಜೀವನಕ್ಕೆ ಬೇಕಾದಂಥ ಎಲ್ಲ ಅಂಗಗಳಿಗೆ, ಎಲ್ಲ ಆಯಾಮಗಳಿಗೆ ಶಕ್ತಿಯನ್ನ ತುಂಬುವಂತಹ, ಅದು ಮೊಳಕೆ ಹೊಡೆದು ಅಭಿವೃದ್ಧಿ ಆಗೋದಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣವನ್ನು ರಾಜಕಾರಣಿ ಸೃಷ್ಟಿ ಮಾಡಬೇಕು. ಹಾಗಾಗಿ ರಾಜಕಾರಣ ಬಹಳ ಪವಿತ್ರವಾದದ್ದು. ಈ ಸಂದರ್ಭದಲ್ಲಿ ನಾವು ರಾಜಕಾರಣವನ್ನು ನೋಡಿದಾಗ ಕಳೆದ 20 ವರ್ಷದಲ್ಲಿ ಬಂದಿರುವಂಥವ್ರು, ನಮ್ಮ ರಾಜಕಾರಣಕ್ಕೆ ಬಂದಿರುವಂಥ ಎಲ್ಲರೂ ಖದೀಮರು, ಬಹುತೇಕರು ವಂಶ ಪಾರಂಪರ್ಯ ರಾಜಕಾರಣವನ್ನ ಮಾಡಬಯಸುವಂತಹವರು, ಅಕ್ರಮಗಳನ್ನ ಮಾಡಿದಂಥವ್ರು, ಜೈಲಿಗೆ ಪರಪ್ಪನಗರ ಜೈಲಿಗೆ ಹೋಗಿ ಬಂದವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಯಾವುದು ಹೋರಾಟದಾಗ ನಾನು ಒಂದು ದಿವಸ ಪರಪ್ಪನಗರ ಜೈಲಿಗೆ ಹೋಗಿ ಬಂದಿದ್ದೀನಿ. ಮಂಡೂರು ಕಸದ ಹೋರಾಟದಲ್ಲಿ ನನ್ನನ್ನ ಮಂಡೂರಿಂದ ಪೊಲೀಸರು ತಾಕೊಂಡು ಹೋಗಿ ಊರೆಲ್ಲ ಅಲಸಿ ಪರಪ್ಪನಗರ ಜೈಲಿಗೆ ಬಿಟ್ಟು ಮಾರನೇ ದಿವಸ ಜಾಮೀನ್ ಮೇಲೆ
ಆಚೆ ಬಂದಿದ್ದಾಯ್ತು 2014ರಲ್ಲಿ. ಸೊ ಹಾಗಾಗಿ ಪರಪ್ನಗ್ರಹರ ಹೋರಾಟಕ್ಕೆ ಪರಪ್ನಗ್ರಹರ ಬಂದೀಖಾನೆಗೆ ನಮ್ಮ ಹಾಗೆ ಹೋರಾಟದಿಂದ ಹೋದವರಲ್ಲ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ದು. ಭ್ರಷ್ಟಾಚಾರದ ಲೋಕಾಯುಕ್ತದ ಏನು ವರದಿ ಆಧಾರದ ಮೇಲೆ ಪ್ರಕರಣಗಳು ದಾಖಲಾಗಿ ಈತ ಪರಮಭ್ರಷ್ಟ ವ್ಯವಹಾರ ಮಾಡಿದ್ದಾನೆ ಅಂತೇಳಿ ತೀರ್ಮಾನವಾಗಿ ಅಂದ್ರೆ ಮೇಲ್ನೋಟಕ್ಕೆ ಇದೆ ಅಂತ, ಅದು ಕೋರ್ಟಲ್ಲಿ ಬಿದ್ದು ಹೋಯ್ತೋ ಇನ್ನೊಂದಾಯ್ತೋ ಅದೇನೇನೋ ಅದು ಆಮೇಲೆ ನೋಡ್ಕೊಳ್ಳೋಣ ನಾವು. ಆದ್ರೆ ಹೋಗಿದ್ದಂತೂ ಭ್ರಷ್ಟಾಚಾರ ಪ್ರಕರಣದಲ್ಲಿ. ಇವತ್ತು ಅದೇ ರೀತಿಯಲ್ಲಿ ಪರಪ್ನಗ್ರಹರ ಏನು ನನ್ನ ದೋಸ್ತು ಪರಪ್ನಗ್ರಹರ ಹೋದ್ರೆ ನಾನು ತಿಹಾರ್ ಜೈಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ತಿಹಾರ್ ಜೈಲ್ಗೆ ಹೋಗಿ ಬಂದಿರುವಂತವ್ರು ಇವತ್ತು 110 ಭ್ರಷ್ಟಾಚಾರದ ಪ್ರಕರಣಗಳು, ಬೇರೆ ಯಾವುದೇ ಹೋರಾಟದ ಪ್ರಕರಣಗಳಲ್ಲ. ಹಾಗಾಗಿ ಇದನ್ನ ಬದಲಾಯಿಸಬೇಕು ಅಂತೇಳಿ ನಾವು ಸಮಾನ ಮನಸ್ಕರು, ನಾನು 2018ರಲ್ಲಿ ಜಯನಗರ ಚುನಾವಣೆಗೆ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮೇಲೆ ಒಂದಷ್ಟು ಸಮಾನ ಮನಸ್ಕರು ನಾವು ಬಹಳ ಗಂಭೀರವಾಗಿ ರಾಜ್ಯಾದ್ಯಂತ ಒಂದು ಜನಸಂಪರ್ಕ ಯಾತ್ರೆ ಅಂತ ಮಾಡಿ 100 ಜನರನ್ನ ಭೇಟಿ ಮಾಡಿ ಮತ್ತೆ 100 ಜನರನ್ನ ಸಭೆ ಸೇರಿಸಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ಪಕ್ಷವನ್ನು ನಾವು ಸ್ಥಾಪಿಸಬೇಕು. ಸ್ವಚ್ಛ, ಪ್ರಾಮಾಣಿಕ, ಜನಪರವಾದಂತಹ ಪ್ರಾದೇಶಿಕ ಹಿತವನ್ನ, ಕನ್ನಡ ಮತ್ತು ಕರ್ನಾಟಕದ ಹಿತವನ್ನು ಕಾಪಾಡುವಂತಹ, ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಪಕ್ಷವನ್ನು ಸ್ಥಾಪಿಸಬೇಕು ಅಂತೇಳಿ ನಾವು 2019ರಲ್ಲಿ 18ರಲ್ಲಿ ತೀರ್ಮಾನ ಮಾಡಿ 19ರಲ್ಲಿ ಪಕ್ಷಕ್ಕೆ ಚಾಲನೆ ಕೊಡಲಾಯಿತು. ಇವತ್ತು ನೀವು ಹೇಳಿದ ಹಾಗೆ ಪಕ್ಷ ರಾಜ್ಯದ ಬಹುಶಃ ಒಂದಷ್ಟು ಶಬ್ದ ಮಾಡ್ತಿರುವಂತಹ, ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿರುವಂತಹ, ಯಾವುದೇ ಸಂದರ್ಭದಲ್ಲೂ ರಾಜಿ ಆಗದಂತಹ ಏಕೈಕ ಪ್ರಾದೇಶಿಕ ಪಕ್ಷ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನೀವು ಹೇಳಿದ್ರಿ JDS ಪ್ರಾದೇಶಿಕ ಪಕ್ಷ ಇಲ್ಲ, JDSಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಅದು ಅವರು ಅನುಕೂಲ ಸಿಂಧು ರಾಜಕಾರಣ ಮಾಡುವಂತವ್ರು, ಅವಕಾಶವಾದಿ ಮತ್ತು ಅನುಕೂಲ ಸಿಂಧು ರಾಜಕಾರಣ ಮಾಡುವಂತವ್ರು JDS ಪಕ್ಷದವರು. ಹಾಗಾಗಿನೇ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಂಡ್ರೆ ನಮ್ಗೆ ಹೆಚ್ಚಿನ ಬೆಂಬಲ ಸಿಗುತ್ತೆ ಅಂತ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ತಾರೆ. ಆದ್ರೆ ಮಿಕ್ಕದ ಕಡೆಗಳೆಲ್ಲ ಹೋಗಿ ನಮ್ದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಾರೆ. ಕಾರಣ ಕಾಂಗ್ರೆಸ್ ಮತ್ತೆ BJP ಅಷ್ಟೇ ಹೈಕಮಾಂಡ್ ಮತ್ತು ಗುಲಾಮ್ಗಿರಿ ಇರುವಂತಹ ಪಕ್ಷ JDS ಪಕ್ಷ. ಆದ್ರೆ ಆ ಹೈಕಮಾಂಡ್ ಡೆಲ್ಲಿಲಿಲ್ಲ, ಕರ್ನಾಟಕದಲ್ಲೇ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ವಿಚಾರಗಳು ಅದರಲ್ಲಿಲ್ಲ. ಅವರು ಕರ್ನಾಟಕದ ಹಿತಾಸಕ್ತಿಗೆ ಯಾವತ್ತೂ ಪೂರಕವಾಗಿ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿಲ್ಲ. ಆಗಾಗ ಕಾವೇರಿ ಹೋರಾಟಕ್ಕೆ ಒಂದಷ್ಟು ಶಬ್ದ ಮಾಡಿದ್ದಾರೆ ಅನ್ನೋದು ಬಿಟ್ರೆ JDSದು ತುಂಗಭದ್ರಾ ನದಿಯಿಂದ ಉತ್ತರಕ್ಕೆ, ಕಾವೇರಿ ನದಿಯಿಂದ ಉತ್ತರಕ್ಕೂ ಬಹಳ ಕಡಿಮೆ, ಹೇಮಾವತಿ ನದಿ ಕೆಳಗಡೆನೆ ಇರುವಂತಹದ್ದು. ಕಾವೇರಿ ಹೇಮಾವತಿ ನದಿಗಳ ಸುತ್ತಮುತ್ತಾನೆ, ತುಂಗಭದ್ರಾ ನದಿ ತನಕೂ ಏನು JDS ಹೋಗಿಲ್ಲ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡ್ತಾ, ನುಡಿದಂತೆ ನಡೀತಾ, ಒಂದು ಶೀಲ ಮತ್ತು ಶಿಸ್ತು ಅನ್ನುವಂಥ ವಿಚಾರಗಳನ್ನ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ತಾ, ನಾವು ಯಾವುದೇ ರೀತಿಯಲ್ಲಿ ಬೇರೆ ಇತರ ರಾಜಕೀಯ ಪಕ್ಷಗಳನ್ನ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರ ರೀತಿಯಲ್ಲಿ ಭ್ರಷ್ಟ ರಾಜಕಾರಣ ಮಾಡಬಾರದು. ಆದರೆ ಚುನಾವಣಾ ರಾಜಕಾರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಸತ್ಯವನ್ನೇ ನುಡಿಬೇಕು, ಯಾವುದೇ ಸಂದರ್ಭದಲ್ಲಿಯೂ ಚುನಾವಣಾ ಅಕ್ರಮಗಳನ್ನು ಮಾಡಬಾರದು. ನಾವು ನಮ್ಮ ಕೆಲಸ ಮಾಡ್ತಾ ಹೋಗೋಣ, ಜನಪರವಾಗಿ ಇರೋಣ, ಜನರ ಹಿತವನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾತನಾಡೋಣ, ಹೋರಾಟಗಳನ್ನು ಮಾಡೋಣ. ಕೇಸ್ಗಳಾದರೆ ಕೇಸ್ಗಳಾಗಲಿ 60-70 ಕೇಸ್ಗಳು ಬಿದ್ದಿದೆ ನಮ್ಮ ಪಕ್ಷದವ್ರ ಮೇಲೆ, ನನ್ನನ್ನು ಸೇರಿದಂತೆ. ಅವು ಹೋರಾಟದ ಕೇಸ್ಗಳು, ನಾವು ಯಾವುದೇ ಅಕ್ರಮ ಮಾಡಿರುವಂತಹ, ಅನ್ಯಾಯ ಮಾಡಿರುವಂತಹ, ವಂಚನೆ ಮಾಡಿರುವಂಥ ಕೇಸ್ಗಳಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಾಗ ಪೊಲೀಸರು ನಮ್ಮ ಮೇಲೆ ಬೇಕು ಅಂತಲೇ ಇವತ್ತು ನಮ್ಮ ಪ್ರತಿಭಟನೆಯನ್ನ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನ, ನಮ್ಮ ರಾಜಕೀಯ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡಿರುವಂತಹ ಷಡ್ಯಂತ್ರದ ಪ್ರಕರಣಗಳೇ ಹೊರತು ಇವ್ಯಾವೂ ಕೋರ್ಟಲ್ಲಿ ನಿಲ್ಲುವಂತಹ ಪ್ರಕರಣಗಳಲ್ಲ. ಹಾಗಾಗಿ ನಾವು ಇವೆಲ್ಲವನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಯುವತಿಯರಿಗೆ ಒಂದು ರಾಜಕೀಯ ವೇದಿಕೆಯನ್ನ ಕಟ್ಟಿಕೊಡ್ತಾ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇದೆ. ಅದೇ ಕಾರಣದಿಂದಾಗಿನೇ ನಾವು ಇವತ್ತು ರಾಜ್ಯದ ಜನತೆಗೆ ಕರೆ ಕೊಡ್ತಾ ಇದ್ದೀವಿ, ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನ, JCB JDS ಸಹ ರಾಷ್ಟ್ರೀಯ ಪಕ್ಷ ಅವರ ಪ್ರಕಾರ. ಹಾಗಾಗಿ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ KRS ಪಕ್ಷವನ್ನು ಬೆಂಬಲಿಸಿ ಅಂತ ಇವತ್ತು ಜನರ ಮುಂದೆನೂ ಹೋಗ್ತಾ ಇದ್ದೀವಿ ನಾವು. ಓಕೆ ಸರ್.